ಗಂಡ ಮನೆಯಲ್ಲಿ ಇಲ್ಲದೆ ಇರೋವಾಗ ಲವರ್ನ ಮನೆಗೆ ಕರೆಸಿ ಅವನ ಜೊತೆ ಆಟವಾಡಿದ ನಂತರ ಆದ ಅನಾಹುತವನ್ನ ನೀವು ನೋಡಿದ್ರೆ ಇವಳು ಮನುಷ್ಯನ ಅಥವಾ ರಾಕ್ಷಸನ ಅಂತ ಅನ್ಸಿಬಿಡುತ್ತೆ. ಹೌದು, ಯಾಕಂದ್ರೆ ಇವಳು ತನ್ನ ಕಾಮದಾಸೆಗೆ ಹಾಗೂ ಅತ್ತೆಯ ಸೇವೆ ಮಾಡಲು ಇಷ್ಟವಿಲ್ಲದ ಕಾರಣ ತನ್ನ ಲವರ ಜೊತೆ ಸೇರಿಕೊಂಡು ಅತ್ತೆಯ ಮರ್ಡರನ್ನ ಮಾಡ್ತಾಳೆ. ಈ ವಿಷಯ ಮುದುಕ ಮಾವನಿಗೆ ಗೊತ್ತಾಗಿ ಏನ ಮಾಡ್ತಾನೆ ಅನ್ನೋದನ್ನ ನೀವು ನಂಬೋದಿಕ್ಕೂ ಕೊಡ ಆಗೋದಿಲ್ಲ. ಅವಳ ಅಫೇರ್ ವಿಷಯನೂ ಕೂಡ ಆ ಮುದುಕನಿಗೆ ಗೊತ್ತಾಗಿಬಿಡುತ್ತೆ. ಸೊ ಇವರು ಆ ಮುದುಕನನ್ನ ಕೂಡ ಸಾಯಿಸ್ತಾರಾ ಅಥವಾ ಶೈನಿ ಗಂಡನಿಗೆ ಅವಳ ಅಫೇರ್ ಕೊನೆಗೆ ಗೊತ್ತಾಗುತ್ತಾ ಅನ್ನೋದು ಈ ಮೂವಿಯ ಆ್ಯಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೂವಿ ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಬನ್ನಿ, ತಡ ಮಾಡದೆ ಮೂವಿ ಒಳಗಡೆ ಹೋಗೋಣ. ಕಥೆ ಶುರುವಾಗೋದು ಶೈನಿ ಎಂಬ ಮಹಿಳೆಯಿಂದ. ಶೈನಿಗೆ ಮದುವೆ ಆಗಿದ್ದು ಒಬ್ಬ ಮಗ ಕೂಡ ಇದ್ದಾನೆ. ಅವಳ ಗಂಡಂಡ ರೆಜಿ ಕೆಲಸದ ಕಾರಣದಿಂದ ಹೆಚ್ಚಾಗಿ ಮನೆಯ ಹೊರಗೆ ಇರ್ತಾನೆ. ಅಂದ್ರೆ ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೊರಗಿನಿಂದ ನೋಡಿದ್ರೆ ಇದು ಒಂದು ಸಾಮಾನ್ಯ ಕುಟುಂಬದಂತೆ ಕಾಣುತ್ತದೆ. ಆದರೆ ನಿಜವಾಗಿ ಈ ಮನೆಯೊಳಗೆ ಸಂತೋಷ ಎನ್ನುವುದೇ ಇರುವುದಿಲ್ಲ. ಆದರೆ ಶೈನಿಯ ಜೀವನದಲ್ಲಿ ಒಂದು ರಹಸ್ಯ ಇರ್ತದೆ. ಅದೇನಂದ್ರೆ ಅವಳು ಕಿರಣ್ ಎಂಬ ವ್ಯಕ್ತಿಯ ಜೊತೆ ಅಫೇರ್, ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿರ್ತಾಳೆ. ಮನೆಯಲ್ಲಾಗುತ್ತಿರುವ ಸಮಸ್ಯೆಗಳು, ತನ್ನ ನೋವುಗಳು ಮತ್ತು ತನ್ನ ಜೀವನದ ಬಗ್ಗೆ ಗಂಡ ರೆಜಿಯ ಜೊತೆ ಮಾತನಾಡುವ ಬದಲು ಶೈನಿ ಎಲ್ಲವನ್ನೂ ಕಿರಣ್ ಜೊತೆನೇ ಹಂಚಿಕೊಳ್ಳುತ್ತಿರ್ತಾಳೆ. ಯಾಕಂದ್ರೆ ಅವಳು ಅವನ ಜೊತೆನೇ ತುಂಬಾನೇ ಕಂಫರ್ಟ್ ಆಗಿರ್ತಾಳೆ. ದಿನದಿಂದ ದಿನಕ್ಕೆ ಇವರಿಬ್ಬರ ಸಂಬಂಧ ಇನ್ನಷ್ಟು ಗಾಢವಾಗುತ್ತಾ ಹೋಗ್ತದೆ. ಇನ್ನೊಂದು ಕಡೆ ಮನೆಯಲ್ಲಿ ಕುಟ್ಟಿಚಾಯನ್ ಎಂಬ ವ್ಯಕ್ತಿ ಇದ್ದಾರೆ. ಅವರು ಶೈನಿಯ ಮಾವ. ಕುಟ್ಟಿಚಾಯನ್ ಅವರಿಗೆ ವಯಸ್ಸಾಗಿದ್ದು ಒಂದು ಕಣ್ಣು ಕಾಣಲ್ಲ, ಇನ್ನೊಂದು ಕಣ್ಣು ಸ್ವಲ್ಪ ಕಾಣಿಸ್ತಾ ಇರುತ್ತೆ. ಆದರೂ ತಮ್ಮಿಂದ ಆಗುವ ಕೆಲಸವನ್ನು ತಾವೇ ಮಾಡಿಕೊಳ್ಳುವ ಸ್ವಾಭಿಮಾನ ಅವರಲ್ಲಿರ್ತದೆ. ಇನ್ನು ಶೈನಿಯ ಅತ್ತೆಗೆ ಆರೋಗ್ಯದ ಸಮಸ್ಯೆ ಇರುವುದರಿಂದ ಅವರು ಹಾಸಿಗೆ ಹಿಡಿದಿರ್ತಾರೆ. ಅವರಿಗೆ ಸ್ವತಃ ತಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಟಾಯ್ಲೆಟ್ ಕೂಡ ಬೆಡ್ ಮೇಲೇ ಆಗುವ ಪರಿಸ್ಥಿತಿ ಇರುತ್ತದೆ. ಅದರಿಂದ ಬರುವ ತ್ಯಾಜ್ಯವನ್ನು ಮನೆಯ ಹಿಂಭಾಗಕ್ಕೆ ಹೋಗುವಂತೆ ವ್ಯವಸ್ಥೆ ಮಾಡಿದ್ದರೂ ಮನೆಯ ಸುತ್ತಮುತ್ತ ಯಾವಾಗಲೂ ಕೆಟ್ಟ ವಾಸನೆ ಬರುತ್ತಿರುತ್ತದೆ. ಈ ಕಾರಣದಿಂದ ಮನೆಯ ಕೆಲಸಕ್ಕೆ ಬರುವವರಿಗೂ ಕೂಡ ಬೇಸರವಾಗ್ತದೆ. ಶೈನಿ ಕೊಡುವ ಟೀ, ಕಾಫಿ ಕೂಡ ಕುಡಿಯಲು ಅವರು ಇಷ್ಟಪಡುವುದಿಲ್ಲ. ಅತ್ತೆಯನ್ನು ನೋಡಿಕೊಳ್ಳಲು ಸದ್ಯಕ್ಕೆ ರೀನಾ ಎಂಬ ಹೋಮ್ ನರ್ಸ್ ಬಂದಿರ್ತಾರೆ. ಆದರೆ ಶೈನಿ ತನ್ನ ಅತ್ತೆ ಮಾವನ ಆರೈಕೆಯ ಬಗ್ಗೆ ಹೆಚ್ಚು ಗಮನ ಕೊಡುವುದಿಲ್ಲ. ಯಾಕಂದ್ರೆ ಅವಳಿಗೆ ಇದೆಲ್ಲ ಇಷ್ಟ ಇರಲ್ಲ. ಅತ್ತೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೋಮ್ ನರ್ಸ್ ಮೇಲೆ ಬಿಟ್ಟು ಅವಳು ಯಾವಾಗಲೂ ಕಿರಣ್ ಜೊತೆ ಫೋನ್ನಲ್ಲಿ ಲವರ್ಸ್ ತರ ಮಾತನಾಡುತ್ತಾ ಸಮಯ ಕಳೆಯುತ್ತಿರ್ತಾಳೆ. ಇನ್ನೊಂದು ಕಡೆ ಕುಟ್ಟಿಚಾಯನ್ ತನ್ನ ಹೆಂಡತಿ ಬೇಗ ಗುಣಮುಖವಾಗಲಿ ಎಂದು ಪ್ರತಿದಿನ ದೇವರಲ್ಲಿ ಪ್ರಾರ್ಥಿಸುತ್ತಿರ್ತಾರೆ. ಯಾಕಂದ್ರೆ ಅವನಿಗೆ ತನ್ನ ಹೆಂಡತಿ ಮೇಲೆ ತುಂಬಾನೇ ಪ್ರೀತಿ ಇರುತ್ತೆ. ಅವರ ಮಗ ಕೂಡ ತಿಂಗಳಿಗೆ ಒಂದು ಬಾರಿ ಮಾತ್ರ ಮನೆಗೆ ಬಂದು ಎಲ್ಲರಿಗೂ ಭೇಟಿಯಾಗಿ ಹೋಗುತ್ತಿರ್ತಾನೆ. ಇನ್ನೂ ಕಿರಣ್ ಕೂಡ ಶೈನಿ ಜೊತೆ ತುಂಬಾನ್ ಕ್ಲೋಸ್ ಆಗಿರ್ತಾನೆ. ಶೈನಿಗೆ ಇಷ್ಟವಾಗುವ ರೀತಿಯಲ್ಲೇ, ಅಂದ್ರೆ ಅವಳ ಗಂಡನಗಿಂತ ಹೆಚ್ಚು ಕ್ಲೋಸ್ ಆಗಿರ್ತಾನೆ. ಇಬ್ರೂ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಮತ್ತು ಈ ಒಂದು ವಿಷಯ ಕಿರಣ್ನ ಒಬ್ಬ ಸ್ನೇಹಿತನಿಗೂ ಗೊತ್ತಾಗಿರುತ್ತೆ. ಸೊ ಅವನು ಕಿರಣ್ಗೆ ಎಚ್ಚರಿಕೆ ಕೊಡ್ತಾನೆ. ನೋಡ ದೋಸ್ತ, ಶೈನಿ ಈಗಾಗಲೇ ಮದುವೆಯಾದ ಹುಡುಗಿ. ಅವಳ ಜೊತೆ ನಿನ್ನ ಅಫೇರ್ ಇರೋ ವಿಷಯ ಊರಿನ ಜನರಿಗೆ ಗೊತ್ತಾದರೆ ಮುಂದೆ ದೊಡ್ಡ ಸಮಸ್ಯೆ ಆಗಬಹುದು ಎಂದು ಹೇಳ್ತಾನೆ. ಇದನ್ನು ಕೇಳಿದ ನಂತರ ಕಿರಣ್ನ ಮುಕುಳಿ ಸಡ್ಲ ಆಗುತ್ತೆ. ಅಂದ್ರೆ ಭಯ ಶುರುವಾಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮಿಬ್ಬರ ಸಂಬಂಧದ ವಿಷಯ ಹೊರಗೆ ಬಂದರೆ ಏನಾಗಬಹುದು ಅನ್ನೋ ಚಿಂತೆ ಅವನ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಿರ್ಬೇಕಾದ್ರೆ ಇದೇ ಸಮಯದಲ್ಲಿ ಒಂದು ದಿನ ಹೋಮ್ ನರ್ಸ್ ರೀನಾ ಶೈನಿಗೆ ಒಂದು ವಿಷಯ ಹೇಳ್ತಾಳೆ. ನಾನು ನಾಳೆ ಊರಿಗೆ ಹೋಗುತ್ತಿದ್ದೇನೆ, ಮತ್ತೆ ಬರಲು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಕೊರೋನಾ ಇರೋದ್ರಿಂದ ಲಾಕ್ಡೌನ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಈವಾಗ್ಲೇ ನನ್ನ ಊರಿಗೆ ಹೋಗಿ ಸೇರ್ಕೋತೀನಿ. ಅದಕ್ಕೆ ನೀವು ಬೇರೆ ಹೋಮ್ ನರ್ಸನ್ನು ನೋಡ್ಕೊಳ್ಳಿ ಎಂದು ಹೇಳಿ ಹೊರಟೋಗ್ತಾಳೆ. ಇದನ್ನು ಕೇಳಿದ ತಕ್ಷಣ ಶೈನಿಗೆ ಗಾಬರಿಯಾಗುತ್ತದೆ. ಯಾಕೆಂದರೆ ಇಷ್ಟು ದಿನ ಅತ್ತೆಯನ್ನು ನೋಡ್ಕೊಳ್ಳುವ ಜವಾಬ್ದಾರಿ ಹೋಮ್ ನರ್ಸ್ ಮೇಲಿತ್ತು. ಈಗ ಅವಳು ಹೋದರೆ ಆ ಜವಾಬ್ದಾರಿ ತನ್ನ ಮೇಲೆ ಬರ್ತದೆ ಅನ್ನೋದು ಶೈನಿಗೆ ಗೊತ್ತಾಗುತ್ತದೆ. ಇನ್ನು ಕುಟ್ಟಿಚಾಯನ್ ಅವರಿಗೆ ಕಣ್ಣು ಸರಿಯಾಗಿ ಕಾಣಿಸದಿದ್ದರೂ ತಮ್ಮಿಂದ ಆಗುವ ಸಣ್ಣ ಪುಟ್ಟ ಕೆಲಸಗಳನ್ನು ತಾವೇ ಮಾಡಿಕೊಳ್ಳುತ್ತಿರ್ತಾರೆ. ಹೋಮ್ ನರ್ಸ್ ಹೋದ ನಂತರವೂ ಶೈನಿ ತನ್ನ ಅತ್ತೆಯನ್ನು ನೋಡಿಕೊಳ್ಳಲು ಹೆಚ್ಚು ಆಸಕ್ತಿ ತೋರಿಸುವುದಿಲ್ಲ. ಯಾಕಂದ್ರೆ ಇದೆಲ್ಲ ಅವಳಿಗೆ ಇಷ್ಟ ಇರಲ್ಲ. ಇದರಿಂದ ಕುಟ್ಟಿಚಾಯನ್ ಅವರೇ ತಮ್ಮ ಹೆಂಡತಿಗೆ ಟ್ಯಾಬ್ಲೆಟ್ ಕೊಡುವುದು, ಬಟ್ಟೆಗಳನ್ನು ತೊಳೆಯುವುದು ಮತ್ತು ಬೇಕಾದ ಕೆಲಸಗಳನ್ನು ಮಾಡುತ್ತಿರ್ತಾರೆ. ಇನ್ನೊಂದು ಕಡೆ ಶೈನಿ ತನ್ನ ಅತ್ತೆಯ ಬಟ್ಟೆಗಳಿಂದ ಬರುವ ವಾಸನೆಯಿಂದ ಹೇಸಿಗೆಗೊಂಡು ಬೇಸರಗೊಂಡು ಸರಿಯಾಗಿ ಊಟ ಕೂಡ ಮಾಡೋಕೆ ಆಗ್ತಾ ಇರಲ್ಲ. ಇಲ್ಲಿ ನಿಮಗೆ ಶೈನಿ ಪಾಪ ಅಂತ ಅನಿಸ್ತಾ ಇರ್ಬೋದು, ಬಟ್ ಅವಳು ಎಷ್ಟು ಡೇಂಜರ್ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಹಾಗೆ ಇವಾಗ ಶೈನಿ ಅನುಭವಿಸುತ್ತಿರುವ ಪರಿಸ್ಥಿತಿ ಕಷ್ಟವೇ ಇರಬಹುದು.
ಆದರೆ ಇದೇ ಪರಿಸ್ಥಿತಿ ಅವಳ ಸ್ವಂತ ತಾಯಿಗೆ ಬಂದಿದ್ದರೆ ಅವಳು ಇದೇ ರೀತಿ ವರ್ತಿಸುತ್ತಿದ್ದಳಾ ಹೇಳಿ? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಶೈನಿ ತನ್ನ ಅತ್ತೆಯನ್ನು ತನ್ನ ಕುಟುಂಬದ ವ್ಯಕ್ತಿಯಾಗಿ ನೋಡದೆ ಇವರು ಒಂದು ಹೊರೆ ಎನ್ನುವ ರೀತಿಯಲ್ಲಿ ನೋಡ್ತಾ ಇರ್ತಾಳೆ. ಪ್ರಪಂಚದಲ್ಲಿ ಹೀಗೆ ಅಲ್ವಾ ಆಗೋದು ಎಲ್ಲಾ ಕಡೆಯಲ್ಲೂ. ಇದೇ ಸಮಯದಲ್ಲಿ ಶೈನಿ ಗಂಡ ರೆಜಿಗೆ ಕರೆ ಮಾಡಿ ಆದಷ್ಟು ಬೇಗ ಹೊಸ ಹೋಮ್ ನರ್ಸ್ ವ್ಯವಸ್ಥೆ ಮಾಡಿ ಅಂತ ಹೇಳ್ತಾಳೆ. ಆದರೆ ಕೊರೋನಾ ಸಮಯದಲ್ಲಿ ಹೊಸ ಹೋಮ್ ನರ್ಸ್ ಸಿಗುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಸದ್ಯಕ್ಕೆ ನೀನೇ ನೋಡಿಕೊಳ್ಬೇಕು ಎಂದು ರೆಜಿ ಹೇಳ್ತಾನೆ. ಅಂಡಿಲ್ಲಿ ರೆಜಿ ತನ್ನ ಹೆಂಡತಿಗೆ ಯಾವುದೇ ಕೊರತೆ ಮಾಡಿರುವುದಿಲ್ಲ. ಅವನು ಪ್ರತಿ ತಿಂಗಳು ಹಣ ಕಳುಹಿಸ್ತಿರ್ತಾನೆ. ಅವಳಿಗೆ ಬೇಕಾಗಿರುವುದನ್ನ ಕೊಡ್ತಾ ಇರ್ತಾನೆ. ಆದರೆ ಅವನ ಕೆಲಸ ಮತ್ತು ಜವಾಬ್ದಾರಿಯಿಂದ ಕಾರಣದಿಂದ ದೂರದ ಊರಿನಲ್ಲಿ ಇರಬೇಕಾದ ಪರಿಸ್ಥಿತಿ ಇರ್ತದೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಶೈನಿ ಅವನ ಜೊತೆ ಲಾಯಲ್ ಆಗಿ ಇರದೆ ಕಿರಣ್ ಜೊತೆ ಅಫೇರ್ನ ಇಟ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ವಾರದಲ್ಲಿ ಒಂದೆರಡು ಸಲ ಡಾಕ್ಟರ್ ಮನೆಗೆ ಬಂದು ಅತ್ತೆಯ ಆರೋಗ್ಯವನ್ನು ಪರೀಕ್ಷಿಸಿ ಹೋಗುತ್ತಿರ್ತಾರೆ. ಒಂದು ದಿನ ಶೈನಿ ಡಾಕ್ಟರ್ ಜೊತೆ ಮಾತನಾಡುವಾಗ ಅತ್ತೆಯನ್ನು ನೋಡಿಕೊಳ್ಳುವುದು ತನಗೆ ತುಂಬಾ ಕಷ್ಟವಾಗುತ್ತಿದೆ ಎಂದು ನೇರವಾಗಿ ಹೇಳದೆ ಪರೋಕ್ಷವಾಗಿ ಅರ್ಥವಾಗುವಂತೆ ಹೇಳ್ತಾಳೆ. ಇದನ್ನು ಕೇಳಿದ ಮಾವ ಕುಟ್ಟಿಚಾಯನ್ ಅವರಿಗೆ ತುಂಬಾ ಬೇಸರವಾಗುತ್ತದೆ. ಯಾಕಂದರೆ ತಮ್ಮ ಹೆಂಡತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯಿಂದ ಶೈನಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ಅನ್ನೋದು ಅವರಿಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ. ಇದೇ ಸಮಯದಲ್ಲಿ ಶೈನಿ ತನ್ನ ಮಗನನ್ನು ಸ್ವಲ್ಪ ದಿನ ತನ್ನ ತಾಯಿ ಮನೆಗೆ ಕಳಿಸಲು ನಿರ್ಧಾರ ಮಾಡುತ್ತಾಳೆ. ಕುಟ್ಟಿಚಾಯನ್ ಅವರಿಗೆ ಇದು ಇಷ್ಟ ಇಲ್ಲವಾದರೂ ಬೇರೆ ದಾರಿ ಇಲ್ಲದೆ ಅವರು ಕೂಡ ಒಪ್ಕೊಳ್ತಾರೆ. ನಂತರ ರಾತ್ರಿ ಸಮಯದಲ್ಲಿ ಕಿರಣ್ ಮತ್ತು ಶೈನಿ ಭೇಟಿಯಾಗಲು ಪ್ಲ್ಯಾನನ್ನು ಮಾಡ್ತಾರೆ. ಅಂದರೆ ನಿಮಗೆ ಗೊತ್ತಲ್ಲ ಅವರಿಬ್ಬರು ಏನಕ್ಕೆ ಮೀಟ್ ಆಗ್ತಾ ಇದ್ದಾರೆ ಅಂತ. ಹೌದು, ಅದೇ ಕೆಲಸಕ್ಕಾಗಿನೇ. ಸೊ ಇದೇ ಒಂದು ಕಾರಣಕ್ಕೆ ಶೈನಿ ತನ್ನ ಮಗನನ್ನ ಅವರ ತಾಯಿ ಮನೆಗೆ ಕಳಿಸಿರ್ತಾಳೆ. ಅವರ ಈ ಬೇಟೆಗೆ ಕಿರಣ್ನ ಒಬ್ಬ ಸ್ನೇಹಿತ ಕಿರಣ್ಗೆ ಸಹಾಯ ಮಾಡ್ತಾ ಇರ್ತಾನೆ. ಅಂದರೆ ಕಿರಣ್ ಶೈನಿ ಮನೆಗೆ ಹೋಗಿ ಬರುವವರೆಗೂ ಕಿರಣ್ನ ಫ್ರೆಂಡು ಹೊರಗಡೆ ನಿಂತು ಕಾಯ್ತಾ ಇರ್ತಾನೆ. ಆದರೆ ಇವರಿಬ್ಬರಿಗೆ ಗೊತ್ತಿಲ್ಲ ಮುಂದೆ ಇವರ ಜೀವನದಲ್ಲಿ ಇನ್ನೂ ದೊಡ್ಡ ಸಮಸ್ಯೆಗಳು ಬರಲಿವೆ ಅಂತ. ನಂತರ ಕಿರಣ್ ಕೂಡ ಯಾರಿಗೂ ಗೊತ್ತಾಗದಂತೆ ಮನೆಯ ಹಿಂಬಾಗಿಲಿನಿಂದ ಒಳಗಡೆ ಹೋಗ್ತಾನೆ. ಹೀಗೆ ತುಂಬ ದಿನಗಳಿಂದ ಇವರಿಬ್ಬರು ಈ ಸಂಬಂಧವನ್ನು ಕದ್ದು ಮುಚ್ಚಿ ಮುಂದುವರಿಸಿಕೊಂಡು ಬಂದಿರ್ತಾರೆ. ಸೊ ತುಂಬ ದಿನ ಆದಮೇಲೆ ಇವರಿಬ್ಬರು ಮತ್ತೆ ಸೇರಿರ್ತಾರೆ. ಸ್ವಲ್ಪ ಮಾತಾಡಿ ಇಬ್ಬರು ತಡ ಮಾಡದೆ ಆಟವನ್ನು ಆಡ್ತಾರೆ. ನಂತರ ಆಟ ಮುಗಿದ ಮೇಲೆ ಕಿರಣ್ ಸಿಗರೇಟ್ ಸೇದುತ್ತಾ ಇರಬೇಕಾದ್ರೆ ಏನಿದು ಇಲ್ಲಿ ಇವಾಗ ತುಂಬಾ ಗಬ್ಬು ವಾಸನೆ ಬರ್ತಿದೆ, ಮುಂಚೆ ಇಷ್ಟು ವಾಸನೆ ಬರ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಆಗ ಶೈನಿ, ನಿನಗೆ ಜಸ್ಟ್ 5 ನಿಮಿಷಕ್ಕೆ ಹೀಗೆ ಆಗ್ತಾ ಇದೆ, ನಾನು ದಿನವಿಡೀ ವಾಸನೆ ತಗೊಂಡೇ ಸಾಯ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಶೈನಿ ಯಾವಾಗಲೂ ಕಿರಣ್ಗೆ ಒಂದೇ ಒಂದು ಮಾತನ್ನ ಹೇಳ್ತಾ ಇರ್ತಾಳೆ, ನನ್ನ ಹೇಗಾದರೂ ಮಾಡಿ ಈ ನರಕದ ಜೀವನದಿಂದ ಬಚಾವ್ ಮಾಡುವಂತ. ತನ್ನ ಈಗಿನ ಪರಿಸ್ಥಿತಿ, ಅತ್ತೆಯ ಆರೈಕೆ ಮತ್ತು ಮನೆಯ ಜವಾಬ್ದಾರಿಗಳಿಂದ ಹೊರಗಡೆ ಬರಬೇಕು ಎಂದು ಅವಳು ಅನ್ಕೊಳ್ತಾ ಇರ್ತಾಳೆ. ಆದರೆ ಕಿರಣ್ ಇದಕ್ಕೆ ಯಾವುದೇ ಸರಿಯಾದ ಉತ್ತರವನ್ನು ಕೊಡದೆ ಸುಮ್ಮನಿರ್ತಾನೆ. ಇದೇ ಸಮಯದಲ್ಲಿ ಶೈನಿ ಒಂದು ಅಪಾಯಕಾರಿಯಾದ ಐಡಿಯಾನ ಹೇಳ್ತಾಳೆ. ಅದೇನೆಂದರೆ ನಮ್ಮ ಅತ್ತೆ ಕಥೆಯನ್ನು ಮುಗಿಸಿ ಬಿಡೋಣ ಎಂದು ಅವಳು ಹೇಳ್ತಾಳೆ. ಹೇಗಿದ್ದರೂ ಅವರು ತುಂಬನೇ ದಿನಗಳಿಂದ ಹಾಸಿಗೆ ಹಿಡಿದಿದ್ದಾರೆ. ಕಾಯಿಲೆ ಜಾಸ್ತಿಯಾಗಿ ಅವರು ಸತ್ತರು ಅಂತ ಎಲ್ರಿಗೂ ತೋರಿಸಬಹುದು. ಇದರಿಂದ ಯಾರಿಗೂ ಅನುಮಾನ ಕೂಡ ಬರಲ್ಲ ಅಂತ ಅವಳು ಹೇಳ್ತಾಳೆ. ಇದನ್ನು ಕೇಳಿದ ತಕ್ಷಣ ಕಿರಣ್ಗೆ ಭಯವಾಗುತ್ತದೆ. ಕಿರಣ್ ಸ್ವಲ್ಪ ಪುಕ್ಕಳ ಇರ್ತಾನೆ. ಯಾಕಂದರೆ ಅವನು ಇಷ್ಟೊಂದು ದೊಡ್ಡ ತಪ್ಪು ಮಾಡಲು ಸಿದ್ಧನಾಗಿರುವುದಿಲ್ಲ. ಆದರೆ ಶೈನಿ ಅವನನ್ನು ಒತ್ತಾಯಿಸ್ತಾಳೆ, ಆಕೆ ಸತ್ತರೆ ಮಾತ್ರ ನನಗೆ ನೆಮ್ಮದಿ ಸಿಗುತ್ತದೆ, ಹಾಗೆ ನಾವಿಬ್ಬರು ಯಾವುದೇ ತೊಂದರೆ ಇಲ್ಲದೆ ಆಟವಾಡಬಹುದು, ಸಾರಿ ಮೀಟ್ ಆಗಬಹುದು. ಇಲ್ಲವಾದರೆ ಜೀವನ ಪೂರ್ತಿ ಅವರ ಸೇವೆ ಮಾಡುತ್ತಲೇ ಇರಬೇಕಾಗುತ್ತದೆ. ಮತ್ತೆ ನಾವು ಅವರಿಗೆ ಏನೇ ಮಾಡಿದ್ರೂ ಕೂಡ ನಾವು ಸಿಕ್ಕಿ ಬೀಳುವ ಸಾಧ್ಯತೆ ತುಂಬಾನೇ ಕಡಿಮೆ. ಯಾಕೆಂದರೆ ಅವರಿಗೆ ಕಾಯಿಲೆ ಇರುವ ವಿಷಯ ಇಡೀ ಊರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸಹಜ ಸಾವು ಅಂತಾನೆ ಅನ್ಕೊಳ್ತಾರೆ ಅಂತ ತನ್ನ ಪ್ಲ್ಯಾನನ್ನು ಶೈನಿ ಕಿರಣ್ಗೆ ಹೇಳಿ ಈ ಕೆಲಸ ಮಾಡಲು ಅವನಿಗೆ ಧೈರ್ಯ ತುಂಬುತ್ತಾಳೆ. ಆದರೆ ಕಿರಣ್ಗೆ ಇನ್ನೂ ಒಳಗೊಳಗಡೆ ಭಯ ಇರುತ್ತದೆ. ಆಗ ಶೈನಿ ಅವನಿಗೆ ಹೇಳುತ್ತಾಳೆ, ನಿನಗೆ ನಾನು ಇಷ್ಟ ಇಲ್ವಾ, ನನ್ನ ಲವ್ ಮಾಡಲ್ವಾ, ಮಾಡ್ತೀಯ ಅಲ್ವಾ, ಹಾಗಾದರೆ ನನಗೆ ಈ ಸಮಯದಲ್ಲಿ ಸಹಾಯ ಮಾಡುವಂತ. ಕೊನೆಗೆ ಬೇರೆ ದಾರಿ ಇಲ್ಲದೆ ಕಿರಣ್ ಕೂಡ ಒಪ್ಕೊಳ್ತಾನೆ. ಹೀಗೆ ಒಂದು ರಾತ್ರಿ ಕುಟ್ಟಿಚೈನ್ ಮಲಗಿದ್ದಾರೆ ಅನ್ನೋದನ್ನು ಖಚಿತಪಡಿಸಿಕೊಂಡ ನಂತರ ಇಬ್ಬರು ಶೈನಿಯ ಅತ್ತೆಯ ಮಲಗಿರುವ ಕೋಣೆಗೆ ಹೋಗುತ್ತಾರೆ. ಅವರಿಗೆ ಮಾತನಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಕಿರಣ್ ಮತ್ತು ಶೈನಿ ತಮ್ಮ ಪ್ಲಾನಿನಂತೆ ಮುಂದುವರಿಯುತ್ತಾರೆ. ಇಬ್ಬರು ಸೇರಿ ಅತ್ತಿಗೆಯ ಕತ್ತನ್ನು ಹಿಚುಕಿ ಸಾಯಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಕುತ್ತಿಗೆಯಲ್ಲಿ ಯಾವುದೇ ಗುರುತು ಉಳಿಬಾರ್ದು ಅಂತ ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ಅತ್ತಿಗೆಯ ಕುತ್ತಿಗೆಯನ್ನು ಹಿಚುಕಿ ಅವರನ್ನು ಕೊನೆಗೂ ಸಾಯಿಸ್ತಾರೆ ಈ ನೀಚರು. ನೋಡಿ, ಶೈನಿ ಪಾಪ ಅಂತ ಅಂತಿದ್ರಲ್ಲ, ಇದು ಅವಳ ನಿಜವಾದ ರೂಪ. ಆದರೆ ಕೆಲಸ ಮುಗಿದ ನಂತರ ಶೈನಿಗೆ ತಾನು ಮಾಡಿದ ತಪ್ಪಿನ ಅರಿವು ಬರುತ್ತದೆ. ಅವಳು ಗಾಬರಿಯಾಗಿ ಬಾತ್ರೂಮ್ಗೆ ಹೋಗಿ ಅಳಲು ಶುರು ಮಾಡ್ತಾಳೆ. ಆದರೆ ಯಾವುದೇ ಪ್ರಯೋಜನ ಇಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಕಿರಣ್ಗೆ
ಕಿರಣ್ಗೆ ಹೇಳುತ್ತಾಳೆ, ನಾನು ಬೆಳಿಗ್ಗೆ ಎದ್ದು ಅತ್ತೆ ತಾವೇ ಸತ್ತಿದ್ದಾರೆ ಅನ್ನೋ ಹಾಗೆ ನಟಿಸಿ ಜೋರಾಗಿ ಅಳುತ್ತೇನೆ. ಸೊ ಇದರಿಂದ ಎಲ್ಲರೂ ಇದು ಸಹಜ ಸಾವು ಅಂತ ಅನ್ಕೊಳ್ತಾರೆ ಅಂತ ಹೇಳ್ತಾಳೆ. ಹೀಗಿರಬೇಕಾದ್ರೆ ಅವಳಿಗೆ ಇನ್ನೊಮ್ಮೆ ಅತ್ತೆ ನಿಜವಾಗಿಯೂ ಸತ್ತಿದ್ದಾರೆ ಅನ್ನೋದು ಖಚಿತಪಡಿಸಿಕೊಳ್ಳಬೇಕು ಎಂದು ಅವಳಿಗೆ ಅನುಮಾನ ಬರುತ್ತದೆ. ಸೊ ಇಬ್ಬರು ಮತ್ತೆ ಅತ್ತೆಯ ಕೋಣೆಗೆ ಹೋಗಿ ನೋಡ್ತಾರೆ. ಇವಾಗ ಅವರು ಸತ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತದೆ. ಆದರೆ ಇವರಿಗೆ ಒಂದು ಸಮಸ್ಯೆ ಎದುರಾಗುತ್ತದೆ. ಅತ್ತೆಯನ್ನು ಸಾಯಿಸಲು ಕುತ್ತಿಗೆಗೆ ಬಳಸಿದ್ದ ಬಟ್ಟೆ ಇವಾಗ ಅವರಿಗೆ ಕಾಣಿಸ್ತಾ ಇರಲ್ಲ. ಇದನ್ನು ನೋಡಿ ಇಬ್ಬರಿಗೂ ಭಯವಾಗುತ್ತದೆ. ಆ ಬಟ್ಟೆ ಎಲ್ಲಿ ಹೋಯಿತು ಅಂತ ತಕ್ಷಣ ಇಬ್ಬರು ಹುಡುಕಲು ಆರಂಭಿಸ್ತಾರೆ. ಮೊದಲು ತಮ್ಮ ಬೆಡ್ರೂಮ್ಗೆ ಹೋಗಿ ಹುಡುಕುತ್ತಾರೆ. ಆದರೆ ಅಲ್ಲಿ ಕೂಡ ಅದು ಸಿಗುವುದಿಲ್ಲ. ನಂತರ ಕುಟ್ಟಿ ಚೈನ್ ಇರುವ ಕೋಣೆಗೆ ಹೋಗಿ ನೋಡ್ತಾರೆ. ಅಲ್ಲಿಯೂ ಕೂಡ ಆ ಬಟ್ಟೆ ಇರೋದಿಲ್ಲ. ಈಗ ಇಬ್ಬರಿಗೂ ಟೆನ್ಷನ್ ಹೆಚ್ಚಾಗುತ್ತದೆ. ಅಷ್ಟರಲ್ಲಿ ಮತ್ತೆ ಅತ್ತೆಯ ಕೋಣೆಗೆ ಹೋಗಿ ನೋಡಿದಾಗ ಆ ಬಟ್ಟೆ ಕೆಳಗೆ ಬಿದ್ದಿರುವುದು ಕಾಣಿಸುತ್ತದೆ. ಇದನ್ನು ನೋಡಿ ಶೈನಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತದೆ. ಸೊ ಇವಾಗ ಶೈನಿ ಕಿರಣ್ಗೆ ಹೇಳುತ್ತಾಳೆ, ಇನ್ನು ನಾವು ಆರಾಮವಾಗಿರ್ಬೋದು ಅಂತ ಹೇಳ್ತಾನೆ ಇಬ್ಬರು ಮತ್ತೆ ಒಂದು ಸುತ್ತನ್ನು ಆಟವನ್ನು ಆಡ್ತಾರೆ. ಐ ಮೀನ್ ಇಂಟಿಮೇಟ್ ಆಗ್ತಾರೆ. ಆದರೆ ಇವರಿಬ್ಬರಿಗೂ ಗೊತ್ತಿಲ್ಲ ಈ ಮನೆ ಒಳಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅವರಿಗಾಗಿ ಕಾಯ್ತಾ ಇದೆ ಎಂದು. ಇನ್ನೊಂದು ಕಡೆ ಕಿರಣ್ನ ಫ್ರೆಂಡು ಹೊರಗಡೆ ಕಾಯ್ತಾ ಇರ್ತಾನೆ. ಸರಿ ಅಂತ ಕೆಲಸ ಮುಗಿಸಿದ ಕಿರಣ್ ಹೊರಗಡೆ ಹೋಗಲು ಬಾಗಿಲ ಬಳಿ ಬರ್ತಾನೆ. ಆದರೆ ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಬಾಗಿಲು ಒಳಗಿನಿಂದ ಲಾಕ್ ಆಗಿರುತ್ತೆ. ಕಿರಣ್ ಈ ಮುಂಚೆ ತುಂಬನೇ ಸಾರಿ ಮನೆಗೆ ಬಂದಿದ್ರು ಕೂಡ ಈ ಥರ ಯಾವತ್ತೂ ಆಗಿರಲಿಲ್ಲ. ಇದನ್ನು ನೋಡಿದ ಕಿರಣ್ ಮತ್ತು ಶೈನಿಗೆ ಇಬ್ಬರಿಗೂ ಗಾಬರಿ ಆಗುತ್ತದೆ. ಬಾಗಿಲನ್ನು ಒಳಗಿನಿಂದ ಯಾರು ಲಾಕ್ ಮಾಡಿದರು ಎಂಬ ಪ್ರಶ್ನೆ ಅವರಿಗೆ ಕಾಡುತ್ತದೆ. ಇದನ್ನು ನೋಡಿ ಕಿರಣ್ ಮತ್ತು ಶೈನಿ ಇಬ್ಬರಿಗೂ ಭಯ ಆಗಲು ಶುರುವಾಗುತ್ತೆ. ನಮ್ಮನ್ನು ಯಾರಾದರೂ ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋ ಅನುಮಾನ ಇಬ್ಬರಿಗೂ ಮೂಡುತ್ತದೆ. ಸೊ ಅದಕ್ಕೆ ಫ್ರಂಟ್ ಡೋರ್ನ ಮೂಲಕ ಹೊರಗಡೆ ಹೋಗೋಣ ಎಂದು ನಿರ್ಧರಿಸ್ತಾರೆ. ಕರೆಂಟ್ ಇಲ್ಲದಿರುವುದರಿಂದ ಫ್ರಂಟ್ ಡೋರಿಂದ ನಾವು ಹೋದ್ರೂ ಕುಟ್ಟಿ ಚೈನ್ಗೆ ಏನು ಗೊತ್ತಾಗೋದಿಲ್ಲ ಎಂದು ಅನ್ಕೊಳ್ತಾರೆ. ಆದರೆ ಅಲ್ಲಿಗೆ ಹೋಗಿ ನೋಡಿದಾಗ ಫ್ರಂಟ್ ಡೋರ್ ಕೂಡ ಹೊರಗಿನಿಂದ ಲಾಕ್ ಆಗಿರುತ್ತೆ. ಈಗ ಇವರಿಬ್ಬರಿಗೆ ಭಯ ಇನ್ನಷ್ಟು ಹೆಚ್ಚಾಗುತ್ತದೆ. ಯಾರೋ ಬೇಕಂತಲೇ ಇವರನ್ನ ಮನೆಯೊಳಗೆ ಸಿಕ್ಕಿ ಹಾಕಿಸಿದ್ದಾರೆ ಅನ್ನೋದು ಅವರಿಗೆ ಅರ್ಥವಾಗುತ್ತದೆ. ಸರಿ, ಇನ್ನೊಂದು ಬಾಗಿಲಿಂದ ಹೊರಗಡೆ ಹೋಗೋಣ ಎಂದು ನೋಡಿದಾಗ ಆ ಬಾಗಿಲು ಕೂಡ ಒಳಗಿನಿಂದ ಲಾಕ್ ಆಗಿರುತ್ತದೆ. ಇದನ್ನು ನೋಡಿ ಕಿರಣ್ ಹೇಳುತ್ತಾನೆ, ಬಹುಶಃ ಕುಟ್ಟಿ ಚೈನ್ ಹೀಗೆ ಮಾಡಿರಬಹುದು ಅಂತ. ಆದರೆ ಶೈನಿ ಹೇಳ್ತಾಳೆ, ಇಲ್ಲ, ಆ ಥರ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಸರಿಯಾಗಿ ಕಣ್ಣೇ ಕಾಣುವುದಿಲ್ಲ. ಅವರು ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ ಎಂದು ಹೇಳ್ತಾಳೆ. ಅಷ್ಟರಲ್ಲಿ ಶೈನಿಗೆ ಇನ್ನೊಂದು ವಿಷಯ ಅರ್ಥವಾಗುತ್ತದೆ. ನಾವು ಅಂದುಕೊಂಡಂತೆ ಕರೆಂಟ್ ಏನು ಹೋಗಿಲ್ಲ, ಯಾರೋ ಬೇಕಂತಲೇ ಫ್ಯೂಸ್ ಅನ್ನ ತೆಗೆದಿದ್ದಾರೆ ಅಂತ. ಅಂದರೆ ನಮ್ಮಿಬ್ಬರನ್ನ ಸಿಕ್ಕಿ ಹಾಕಿಸಲು ಯಾರೋ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥವಾಗುತ್ತದೆ. ಆದರೆ ಅದನ್ನ ಮಾಡ್ತಿರೋದಾದ್ರೂ ಯಾರು ಅನ್ನೋದು ಮಾತ್ರ ಇವರಿಗೆ ಪ್ರಶ್ನೆಯಾಗಿ ಉಳಿದಿದೆ. ಕುಟ್ಟಿ ಚೈನ್ಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ. ಹಾಗಾಗಿ ಅವರು ಇಷ್ಟೊಂದು ಪ್ಲಾನ್ ಮಾಡಿರುವ ಸಾಧ್ಯತೆ ಕಡಿಮೆ ಎಂದು ಶೈನಿ ಅನ್ಕೊಳ್ತಾಳೆ. ಆಗ ಅವಳಿಗೆ ಇನ್ನೊಂದು ಅನುಮಾನ ಬರುತ್ತದೆ. ಕಿರಣ್, ನಿನ್ನ ಫ್ರೆಂಡ್ ಯಾವಾಗಲೂ ನಿನ್ನ ಜೊತೆ ಬರ್ತಾನಲ್ಲ, ಅವನೇನಾದರೂ ನಮ್ಮಿಬ್ಬರ ವಿಷಯ ಗೊತ್ತಾಗಿ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಲು ಹೀಗೆ ಮಾಡಿರ್ಬೋದಾ ಎಂದು ಕಿರಣ್ಗೆ ಕೇಳ್ತಾಳೆ. ಆದರೆ ಕಿರಣ್ ಕೂಡ ಯೋಚಿಸಿ ಹೇಳ್ತಾನೆ, ಸರಿ, ಅವನೇ ಮಾಡಿದ ಅಂತಾನೆ ಅನ್ಕೊಳ್ಳೋಣ. ಆದರೆ ಒಳಗಡೆಯಿಂದ ಬಾಗಿಲನ್ನು ಹೇಗೆ ಲಾಕ್ ಮಾಡ್ತಾನೆ ಅಂತ ಹೇಳುವಷ್ಟರಲ್ಲಿ ಮೇಲಿನಿಂದ ಏನೋ ಜೋರಾಗಿ ಶಬ್ದ ಕೇಳಿಸುತ್ತದೆ. ಅಂದರೆ ಮೇಲ್ಗಡೆ ಯಾರೋ ಇದ್ದಾರೆ ಅಂತ ಅರ್ಥ. ಶೈನಿ ಹೇಳುತ್ತಾಳೆ, ನೀನು ಇಲ್ಲೇ ಇರು, ನಾನು ಹೋಗಿ ಚೆಕ್ ಮಾಡ್ತೇನೆ ಎಂದು ಮೇಲಕ್ಕೆ ಹೋಗ್ತಾಳೆ. ಇನ್ನೊಂದು ಕಡೆ ಕಿರಣ್ ಕೂಡ ಬೆಡ್ರೂಮಿನಲ್ಲಿ ಯಾರಾದರೂ ಇದ್ದಾರೆ ಎಂದು ಹುಡುಕಲು ಹೋಗ್ತಾನೆ. ಅಷ್ಟರಲ್ಲಿ ಮೇಲಕ್ಕೆ ಹೋದ ಶೈನಿಗೆ ಯಾರೋ ಕಬ್ಬಿಣದ ರಾಡ್ನಿಂದ ಜೋರಾಗಿ ತಲೆಗೆ ಹೊಡೆದು ಬಿಡ್ತಾರೆ. ಇದರಿಂದ ಅವಳು ಕೆಳಗಡೆ ಬೀಳ್ತಾಳೆ. ಶಬ್ದ ಕೇಳಿ ಗಾಬರಿಯಾಗಿ ಕಿರಣ್ ಓಡಿ ಬರ್ತಾನೆ. ಆದರೆ ಅವನಿಗೂ ಒಂದು ಟ್ರ್ಯಾಪ್ ಸಿದ್ಧವಾಗಿರುತ್ತದೆ. ಟ್ರ್ಯಾಪ್ ಅಲ್ಲಿ ಸಿಕ್ಕಿ ಹಾಕೊಂಡ ಕಿರಣ್ ಕಾಲಿಗೂ ಕೂಡ ಗಾಯವಾಗಿ ರಕ್ತ ಸುರಿತಾ ಇರುತ್ತದೆ. ಇಬ್ಬರಿಗೂ ಏನು ನಡೆಯುತ್ತಿದೆ ಅನ್ನೋದೇ ಅರ್ಥವಾಗ್ತಾ ಇರಲ್ಲ. ಇದೆಲ್ಲ ಯಾರು ಮಾಡ್ತಾ ಇದ್ದಾರೆ, ಯಾಕೆ ನಮ್ಮ ಜೊತೆ ಹೀಗೆ ಮಾಡುತ್ತಾ ಇದ್ದಾರೆ ಅಂತ ಅವ್ರಿಗೆ ಯೋಚನೆ ಬರ್ತಾ ಇರುತ್ತೆ. ಆಗ ಸಿನಿಮಾದಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತದೆ. ಇವರಿಬ್ಬರಿಗೂ ಇಷ್ಟೊತ್ತು ಟ್ರ್ಯಾಪ್ಗಳನ್ನು ಹಾಕಿದವರು ಬೇರೆ ಯಾರೂ ಅಲ್ಲ, ಅದು ಕುಟ್ಟಿ ಚೈನ್. ಈ ಅಜ್ಜ ನಾವು ಅನ್ಕೊಂಡಷ್ಟು ಹಗರಿರಲ್ಲ. ಈಗ ಸಿನಿಮಾ ರಿವರ್ಸ್ ಸ್ಕ್ರೀನ್ ಪ್ಲೇ ಮೂಲಕ ಕುಟ್ಟಿ ಚೈನ್ಗೆ ಇವರಿಬ್ಬರ ವಿಷಯ ಹೇಗೆ ಗೊತ್ತಾಯಿತು ಅನ್ನೋದನ್ನು ತೋರಿಸುತ್ತದೆ. ಅಂದರೆ ಇವಾಗ ಸೀನ್ ಹಿಂದಕ್ಕೆ ಹೋಗುತ್ತದೆ. ಶೈನಿ ಮತ್ತು ಕಿರಣ್ ಸೇರಿ ಅತ್ತೆಯನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದ ಸಮಯದಲ್ಲಿ ನಿದ್ದೆಯಲ್ಲಿದ್ದ ಕುಟ್ಟಿ ಚೈನ್ಗೆ ಎಚ್ಚರವಾಗುತ್ತದೆ. ಅವ್ರಿಗೆ ಯಾವುದೋ ಕೆಟ್ಟ ಕನಸು ಬಿದ್ದಂತೆ ಆಗುತ್ತದೆ. ಆದ್ದರಿಂದ ಅವರು ನೇರವಾಗಿ ತಮ್ಮ ಹೆಂಡತಿ ಮಲಗಿರುವ ಕೋಣೆಗೆ ಬರ್ತಾರೆ. ಸಾಮಾನ್ಯವಾಗಿ ಅವರು ಬಂದಾಗ ಅವರ ಹೆಂಡತಿಯವರ ಕೈಯನ್ನು ಹಿಡಿತಾ ಇದ್ರು. ಆದರೆ ಈ ದಿನ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ಕುಟ್ಟಿ ಚೈನ್ಗೆ ಅನುಮಾನ ಬರುತ್ತದೆ. ಅವರು ಮೂಗಿನ ಹತ್ರ ಕೈ ಇಟ್ಟು ನೋಡಿದಾಗ ಅವರ ಹೆಂಡತಿ ಉಸಿರಾಡ್ತಾ ಇರೋದಿಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತದೆ. ಅಷ್ಟರಲ್ಲಿ ಅವರ ಕಣ್ಣಿಗೆ ಹೆಂಡತಿಯ ಕುತ್ತಿಗೆಗೆ ಸುತ್ತಿದ್ದ ಬಟ್ಟೆ ಕಾಣಿಸ್ತದೆ. ಆ ಕ್ಷಣದಲ್ಲಿ ಅವರಿಗೆ ಅರ್ಥವಾಗುತ್ತದೆ ಯಾರೋ ತಮ್ಮ ಹೆಂಡತಿಯನ್ನ ಕೊಲೆ ಮಾಡಿದ್ದಾರೆ ಎಂದು. ಅವರು ಆ ಬಟ್ಟೆಯನ್ನು ತೆಗೆದು ಕೆಳಗೆ ಬಿಸಾಡಿ ನೋವಿನಿಂದ ಅಳೋಕೆ ಸ್ಟಾರ್ಟ್
ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಕುಟ್ಟಿ ಚೈನ್ ತನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸ್ತಾ ಇದ್ರು. ಹೆಂಡತಿ ಸತ್ತಿರೋದನ್ನು ನೋಡಿ ತುಂಬಾ ದುಃಖ ಪಡ್ತಾರೆ. ನಂತರ ಅವರು ಹೊರಗೆ ಬರುತ್ತಾ ಇರಬೇಕಾದ್ರೆ ಕಿರಣ್ ಮತ್ತು ಶೈನಿ ಮಾತಾಡ್ತಾ ಇರೋದು ಅವರಿಗೆ ಕೇಳಿಸುತ್ತದೆ. ಆಗ ಶೈನಿ ಹೇಳ್ತಾ ಇರ್ತಾಳೆ, ನಾನು ಬೆಳಗ್ಗೆ ಎದ್ದು ಅತ್ತೆ ತೀರಿಕೊಂಡ್ರು ಅಂತ ಜೋರಾಗಿ ಅಳುತ್ತೇನೆ. ಎಲ್ಲರೂ ಅವರು ಕಾಯಿಲೆಯಿಂದಲೇ ಸತ್ತರು ಅಂತ ಅನ್ಕೊಳ್ತಾರೆ. ನಮ್ಮ ಮೇಲೆ ಯಾರಿಗೂ ಡೌಟು ಕೂಡ ಬರಲ್ಲ ಅಂತ ಹೇಳ್ತಾಳೆ. ಈ ಮಾತುಗಳನ್ನು ಕೇಳಿದ ಕುಟ್ಟಿ ಚೈನ್ಗೆ ಎಲ್ಲವೂ ಅರ್ಥವಾಗಿ ಬಿಡುತ್ತದೆ. ಶೈನಿ ಮತ್ತು ಕಿರಣ್ ಸೇರಿ ತನ್ನ ಹೆಂಡತಿಯನ್ನು ಕೊಂದಿದ್ದಾರೆ ಅನ್ನೋದು ಅವ್ರಿಗೆ ಖಚಿತವಾಗುತ್ತದೆ. ಅಷ್ಟೇ ಅಲ್ಲದೆ ಶೈನಿ ಯಾರ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾಳೆ ಅನ್ನೋ ಸತ್ಯವೂ ಕೂಡ ಅವರಿಗೆ ಅರ್ಥವಾಗುತ್ತದೆ. ನಂತರ ಇಬ್ಬರು ಕೊಲೆಗೆ ಬಳಸಿದ ಬಟ್ಟೆಯನ್ನು ಹುಡುಕಲು ಕೋಣೆಯಲ್ಲಿ ಹುಡುಕ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಕುಟ್ಟಿ ಚೈನ್ಗೆ ಅರ್ಥವಾಗಿರುತ್ತೆ ಇವರು ಬಟ್ಟೆಗಾಗಿ ತಮ್ಮ ಕೋಣೆವರೆಗೂ ಬರಬಹುದು ಎಂದು. ಆದ್ದರಿಂದಲೇ ಅವರು ತಮ್ಮ ಕೋಣೆಗೆ ಹೋಗಿ ಮಲಗಿದಂತೆ ನಟಿಸ್ತಾ ಇರ್ತಾರೆ. ಶೈನಿ ಹೋದ ನಂತರ ಅವರು ತಮ್ಮ ಮಗನಿಗೆ ಕರೆ ಮಾಡಿ, ಮಗನೇ ಬೆಳಗ್ಗೆ ತಪ್ಪದೆ ಬಾ, ನಾನು ನಿನ್ನನ್ನು ನೋಡಬೇಕು ಎಂದು ಹೇಳ್ತಾರೆ. ಕುಟ್ಟಿ ಚೈನ್ ತಕ್ಷಣವೇ ತಮ್ಮ ಹೆಂಡತಿಯ ಸಾವಿನ ವಿಷಯವನ್ನು ಮಗನಿಗೆ ಹೇಳುವುದಿಲ್ಲ. ಯಾಕಂದ್ರೆ ಮಗನಿಗೆ ಈಗಲೇ ಈ ವಿಷಯ ಗೊತ್ತಾದ್ರೆ ಅವನು ಗಾಬರಿಯಾಗಬಹುದೆಂದು ಅವರು ಅಂದ್ಕೊಳ್ತಾರೆ. ಆ್ಯಂಡ್ ಇವಾಗ ಕುಟ್ಟಿ ಚೈನ್ಗೆ ಒಂದೇ ಗುರಿ, ತನ್ನ ಹೆಂಡತಿಯನ್ನು ಕೊಂದವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು. ಅದಕ್ಕಾಗಿ ಅವರು ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ಯಾವಾಗ ಕಿರಣ್ ಮತ್ತು ಶೈನಿ ತಾವು ಮಾಡಿದ ತಪ್ಪನ್ನು ಮರೆತು ಮತ್ತೆ ಒಟ್ಟಿಗೆ ಬೆಡ್ರೂಮಲ್ಲಿ ಇಂಟಿಮೇಟ್ ಆಗ್ತಾ ಇರಬೇಕಾದ್ರೆ ಆ ಒಂದು ಟೈಮ್ನಲ್ಲಿ ಈ ಕಡೆ ಕುಟ್ಟಿ ಚೈನ್ ಅವರು ಮನೆಯ ಎಲ್ಲ ಬಾಗಿಲುಗಳನ್ನು ಒಳಗಿನಿಂದ ಲಾಕ್ ಮಾಡಿರುತ್ತಾರೆ. ನಂತರ ಮೇಲಿನಿಂದ ಶಬ್ದ ಬರುವಂತೆ ಮಾಡಿ ಶೈನಿಯನ್ನು ಮೇಲಕ್ಕೆ ಕರೆಸುತ್ತಾರೆ. ಅವಳು ಬಂದಾಗ ಒಂದು ರಾಡ್ನಿಂದ ಹೊಡೆದು ಕೆಳಗಡೆ ಬೀಳಿಸಿ ಬಿಡ್ತಾರೆ. ಹಾಗೆ ಕಿರಣ್ ಕಾಲಿಗೂ ಕೂಡ ಗಾಯ ಆಗುವಂತೆ ಟ್ರ್ಯಾಪ್ ಹಾಕಿದ್ದು ಇದೇ ಕುಟ್ಟಿ ಚೈನ್ ಅವರೇ. ಇಲ್ಲಿವರೆಗೆ ರಿವರ್ಸ್ ಸ್ಕ್ರೀನ್ ಪ್ಲೇನಲ್ಲಿ ನಡೆದ ಘಟನೆಗಳನ್ನು ನಾವು ನೋಡಿದೆವು. ಈಗ ಸಿನಿಮಾ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತದೆ. ಈಗ ಶೈನಿಗೆ ಎಲ್ಲವೂ ಅರ್ಥವಾಗಿರುತ್ತದೆ ಇದೆಲ್ಲ ಮಾಡುತ್ತಿರುವುದು ಕುಟ್ಟಿ ಚೈನ್ ಅವರೇ ಅಂತ. ಯಾಕಂದರೆ ಈ ಮನೆಯ ಮೂಲೆ ಮೂಲೆ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟೊಂದು ಪ್ಲ್ಯಾನ್ ಮಾಡಿ ಒಂದರ ಹಿಂದೆ ಒಂದರಂತೆ ಟ್ರ್ಯಾಪ್ ಹಾಕಲು ಅವರನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಶೈನಿಗೆ ಇವಾಗ ಸಹಜವಾಗಿ ಅರ್ಥವಾಗಿ ಬಿಟ್ಟಿರುತ್ತೆ. ಆದರೆ ಈಗ ಅವರು ಮುಂದೆ ಒಂದೇ ಒಂದು ಪ್ರಶ್ನೆ ಇರುತ್ತೆ, ಈ ಮನೆಯಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಅನ್ನೋದು. ಅಷ್ಟರಲ್ಲಿ ಶೈನಿಗೆ ಮತ್ತೊಂದು ಅಪಾಯಕಾರಿ ಯೋಚನೆಯನ್ನು ಮಾಡ್ತಾಳೆ. ಕುಟ್ಟಿ ಚೈನ್ ಅವರನ್ನು ಕೂಡ ಕೊಂದು ಎಲ್ಲವನ್ನು ಬೇರೆ ರೀತಿಯಲ್ಲಿ ಕತೆ ಕಟ್ಟಿಬಿಡೋಣ. ಅಂದರೆ ಕುಟ್ಟಿ ಚೈನ್ ತನ್ನ ಹೆಂಡತಿ ನರಳಾಡುವುದನ್ನು ನೋಡಲಾಗದೆ ಅವಳನ್ನು ಸಾಯಿಸಿ ಕೊನೆಗೆ ತಾವು ಕೂಡ ಸೂಸೈಡ್ ಮಾಡಿಕೊಂಡ್ರು ಅಂತ ಪ್ರೂವ್ ಮಾಡಿ ಬಿಡೋಣ ಅಂತ. ಯಾಕಂದರೆ ಶೈನಿಗೆ ಗೊತ್ತು ಕುಟ್ಟಿ ಚೈನ್ ಬದುಕಿದ್ರೆ ನಾವು ಬಚಾವಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋದು. ಹಾಗಾಗಿ ಅವರನ್ನು ಕೊಲ್ಲುವುದೇ ಒಂದೇ ಒಂದು ದಾರಿ ಎಂದು ಕಿರಣ್ಗೆ ಹೇಳುತ್ತಾಳೆ. ನೋಡಿ ಗೈಸ್, ಶೈನಿ ಎಂಥ ರಾಕ್ಷಸಿ ಅಂತ. ಇಬ್ಬರು ಕುಟ್ಟಿ ಚೈನ್ ಇರುವ ಕೋಣೆಯ ಕಡೆಗೆ ಹೋಗುತ್ತಾರೆ. ಆದರೆ ಅಲ್ಲಿ ಅವರು ಕಾಣಿಸುವುದಿಲ್ಲ. ಅದೇ ಕೋಣೆಯಲ್ಲಿ ಒಂದು ಎಣ್ಣೆ ದೀಪ ಮಾತ್ರ ಉರಿತಾ ಇರುತ್ತದೆ. ಕರೆಂಟ್ ಇಲ್ಲದ ಕಾರಣ ಆ ದೀಪದ ಬೆಳಕನ್ನೇ ಬಳಸಿಕೊಂಡು ಕುಟ್ಟಿ ಚೈನ್ ಎಲ್ಲಿದ್ದಾರೆ ಎಂದು ಹುಡುಕಲು ಶುರು ಮಾಡ್ತಾರೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಆ ದೀಪ ಸ್ಫೋಟವಾಗಿ ಬಿಡುತ್ತದೆ. ಶೈನಿಯ ಕೈಗೆ ಬೆಂಕಿ ತಗುಲಿ ಕೈ ಪೂರ್ತಿ ಸುಟ್ಟೋಗ್ಬಿಡುತ್ತೆ. ಇದು ಕೂಡ ಕುಟ್ಟಿ ಚೈನ್ ಮೊದಲೇ ಹಾಕಿದ್ದ ಮತ್ತೊಂದು ಟ್ರ್ಯಾಪ್ ಆಗಿರುತ್ತದೆ. ಕರೆಂಟ್ ಇಲ್ಲದಿರುವಾಗ ಯಾರಾದರೂ ಈ ದೀಪವನ್ನು ಕೈಗೆತ್ತಿಕೊಳ್ಳುತ್ತಾರೆ ಎಂದು ಮೊದಲೇ ಊಹಿಸಿ ಅದರೊಳಗಡೆ ಸ್ಫೋಟವಾಗುವಂತೆ ವ್ಯವಸ್ಥೆ ಮಾಡಿರ್ತಾನೆ ಆ ಮುದುಕ. ಈ ಮುದುಕನಿಗೆ ಕಣ್ಣು ಕಾಣಲ್ಲ ಅಂದ್ರೂ ಎಷ್ಟು ಚಾಲಾಕಿ ಇರ್ತಾನೆ ನೋಡ್ರಿ. ಈ ಘಟನೆಯಿಂದ ಶೈನಿಯ ಕೈ ಬಹುತೇಕ ಸಂಪೂರ್ಣವಾಗಿ ಸುಟ್ಟೋಗ್ಬಿಡುತ್ತೆ. ಇದನ್ನು ನೋಡಿ ಕಿರಣ್ ಇನ್ನಷ್ಟು ಭಯಪಟ್ಕೋತಾನೆ. ಅವನಿಗೆ ಈಗ ಒಂದೇ ಒಂದು ಆಸೆ, ಹೇಗಾದರೂ ಮಾಡಿ ಈ ಮನೆಯಿಂದ ಜೀವಂತವಾಗಿ ಹೊರಗಡೆ ಬರಬೇಕು ಅಂತ. ಮೊದಲು ಶೈನಿಯ ಕೈಗೆ ಫಸ್ಟ್ ಏಡ್ ಅನ್ನ ಮಾಡ್ತಾನೆ. ಇವಾಗ ಇಲ್ಲೇ ಸಿನಿಮಾದ ಮತ್ತೊಂದು ದೊಡ್ಡ ಟ್ವಿಸ್ಟ್ ರಿವೀಲ್ ಆಗುತ್ತದೆ. ಏನೆಂದರೆ ಇಲ್ಲಿಯವರೆಗೆ ನಮಗೆ ಏನನ್ಸಿತ್ತು ಎಂದರೆ ಕುಟ್ಟಿ ಚೈನ್ಗೆ ಕೆಟ್ಟ ಕನಸು ಬಿದ್ದು ಎಚ್ಚರವಾಗಿದ್ದರಿಂದಲೇ ಹೆಂಡತಿಯ ಕೋಣೆಗೆ ಹೋಗಿದ್ದರು ಎಂದು. ಆದರೆ ನಿಜವಾದ ಕಾರಣ ಅದು ಅಲ್ಲ. ಕುಟ್ಟಿ ಚೈನ್ ತಮ್ಮ ಹೆಂಡತಿಯ ಬೆಡ್ ಪಕ್ಕದಲ್ಲೇ ಮೊದಲೇ ಒಂದು ಸ್ವಿಚ್ ಬಟನ್ ಅನ್ನು ಅಳವಡಿಸಿರ್ತಾರೆ. ನಿನಗೆ ಯಾವಾಗಲಾದರೂ ಏನಾದರೂ ಬೇಕಾದರೆ ಈ ಸ್ವಿಚ್ ಅನ್ನ ಒತ್ತು, ಆಗ ನನ್ನ ಕೋಣೆಯಲ್ಲಿ ಶಬ್ದ ಕೇಳಿಸುತ್ತದೆ, ಆಗ ನಾನು ತಕ್ಷಣ ನಿನ್ನ ಹತ್ರ ಬರ್ತೇನೆ ಅಂತ ಅವರು ತಮ್ಮ ಹೆಂಡತಿಗೆ ಹೇಳಿರುತ್ತಾರೆ. ರೀನಾ ಕೆಲಸ ಬಿಟ್ಟ ನಂತರ ಶೈನಿ ಸರಿಯಾಗಿ ಅವರನ್ನು ನೋಡಿಕೊಳ್ಳುತ್ತಿರಲಿಲ್ಲ ಅನ್ನೋದು ಕುಟ್ಟಿ ಚೈನ್ಗೆ ಗೊತ್ತಿತ್ತು. ಸೊ ಅದಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ರಾತ್ರಿ ಶೈನಿ ಮತ್ತು ಕಿರಣ್ ಅತ್ತೆಯನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾಗ ಅತ್ತೆ ಕೊನೆ ಪ್ರಯತ್ನವಾಗಿ ಆ ಸ್ವಿಚ್ಚನ್ನು ಒತ್ತಿರ್ತಾರೆ. ಆ ಶಬ್ದ ಕೇಳಿದ ತಕ್ಷಣ ಕುಟ್ಟಿ ಚೈನ್ ತಮ್ಮ ಕೋಣೆಯಿಂದ ಎದ್ದು ಅವರ ಕೋಣೆಗೆ ಬರುತ್ತಾರೆ. ಹೀಗಾಗಿ ಅವರು ಹೆಂಡತಿ ಕೊಲೆ ನಡೆದಿರುವುದನ್ನು ನೋಡ್ತಾರೆ. ಅಂದ್ರೆ ಕುಟ್ಟಿ ಚೈನ್ಗೆ ಎಚ್ಚರವಾಗಿದ್ದು ಕೆಟ್ಟ ಕನಸಿನಿಂದಲ್ಲ, ತಮ್ಮ ಹೆಂಡತಿ ಒತ್ತಿದ ಆ ಎಮರ್ಜೆನ್ಸಿ ಸ್ವಿಚ್ ಬಟನ್ನಿಂದ. ಈ ಒಂದು ಸಣ್ಣ ಸ್ವಿಚ್ನ ವಿಷಯವನ್ನ ಶೈನಿ ಯಾವತ್ತೂ ಗಮನಿಸಿರುವುದೇ ಇಲ್ಲ. ಯಾಕಂದ್ರೆ ಅವಳಿಗೆ ಅತ್ತೆ ಆರೈಕೆ ಬಗ್ಗೆ ಅಷ್ಟು ಆಸಕ್ತಿಯೇ ಇರಲಿಲ್ಲ. ಈಗ ಈ ಸಿನಿಮಾದ ಇಡೀ ಕತೆ ಇಲ್ಲಿಂದಲೇ ತಿರುವು ಪಡೆದುಕೊಳ್ಳುತ್ತದೆ.
ಇನ್ನೊಂದು ಕಡೆ ಪ್ರೆಸೆಂಟಲ್ಲಿ ಶೈನಿ ಮತ್ತು ಕಿರಣ್ ಮತ್ತೊಮ್ಮೆ ಅತ್ತೆಯ ಕೋಣೆಗೆ ಬಂದಾಗ ಅವ್ರಿಗೆ ಮತ್ತೊಂದು ಆಘಾತ ಎದುರಾಗುತ್ತದೆ. ಯಾಕಂದರೆ ಇವಾಗ ಅತ್ತೆಯ ಬಟ್ಟೆಗಳು ಬದಲಾಗಿರ್ತವೆ. ಇದನ್ನು ನೋಡಿ ಇಬ್ಬರು ಗಾಬರಿ ಆಗ್ತಾರೆ. ಇದನ್ನು ಯಾರು ಮಾಡಿರ್ಬೋದು ಅನ್ನೋ ಪ್ರಶ್ನೆ ಮತ್ತೆ ಅವರ ತಲೆಯಲ್ಲಿ ಸುತ್ತಾಡುತ್ತದೆ. ಈಗ ಇವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಬಿಡುತ್ತದೆ. ಕುಟಿ ಚೈನ್ಗೆ ಎಲ್ಲವೂ ಗೊತ್ತಾಗಿದೆ, ಅಂದರೆ ನಾವೇ ಸಾಯಿಸಿದ್ದೀವಿ ಅನ್ನೋ ವಿಷಯನೂ ಕೂಡ ಅವರಿಗೆ ಗೊತ್ತಾಗಿದೆ ಅಂತ. ಇನ್ನು ಅವರನ್ನು ಬದುಕುಳಿಸಿದರೆ ನಮ್ಮ ಬಂಡವಾಳವೆಲ್ಲ ನನ್ನ ಗಂಡನಿಗೆ ಗೊತ್ತಾಗುತ್ತದೆ ಅನ್ನೋದು ಅವರಿಬ್ಬರಿಗೂ ಅರ್ಥವಾಗುತ್ತದೆ. ಸೊ ಹಾಗಾಗಿ ಈ ಬಾರಿ ಕುಟಿ ಚೈನ್ ಅವರನ್ನು ಕೊಲ್ಲಲು ಪ್ಲಾನ್ ಮಾಡುತ್ತಾಳೆ. ಅವಳನ್ನು ನೋಡಿ ಕಿರಣ್ ಗಾಬರಿ ಆಗ್ತಾನೆ. ನಾನು ಅನ್ಕೊಂಡಿದ್ದೆ ಇವಳು ಇನ್ನೋಸೆಂಟ್ ಅಂತ. ಇಲ್ಲ ಇವಳು ತುಂಬಾನೇ ಡೇಂಜರಸ್ ಆದ ಹೆಣ್ಣು ಅಂತ ಅವನು ಅಂಜಿ ಬಿಡ್ತಾನೆ. ಸೊ ಶೈನಿ ನಿಧಾನವಾಗಿ ಸುತ್ತಿಗೆಯನ್ನು ಹಿಡಿದು ಅವರ ಹಿಂದೆ ಹೋಗುತ್ತಾಳೆ. ಆದರೆ ಕುಟಿ ಚೈನ್ ಮೊದಲೇ ಎಚ್ಚರವಾಗಿರ್ತಾರೆ. ಅವರಿಗೆ ಹೆಜ್ಜೆಯ ಸದ್ದು ಕೇಳುತ್ತಿದ್ದಂತೆಯೇ ಅಲರ್ಟ್ ಆಗುತ್ತಾರೆ. ತಕ್ಷಣ ಕೈಗೆ ಸಿಕ್ಕ ವಸ್ತುಗಳನ್ನು ಶೈನಿ ಮತ್ತು ಕಿರಣ್ ಮೇಲೆ ಎಸೆಯುತ್ತಾರೆ. ಅಷ್ಟೇ ಅಲ್ಲ, ದಾಳಿ ಮಾಡಲು ಬಂದ ಕಿರಣ್ಗೂ ಕೂಡ ತಿರುಗೇಟು ಕೊಡ್ತಾರೆ. ನಂತರ ಶೈನಿ ಹೊಡೆಯಲು ಮುಂದೆ ಬಂದಾಗ ಈ ಗಲಾಟೆಯಲ್ಲಿ ಶೈನಿಗೂ ಸರಿಯಾಗಿ ಬಾರಿಸ್ತಾರೆ. ಇದರಿಂದ ಅವಳಿಗೆ ಸಾಕಷ್ಟು ಪೆಟ್ಟಾಗಿ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ನಂತರ ಕಿರಣ್ನ ಹಿಡ್ಕೊಂಡು ತೆಂಗಿನಕಾಯಿ ಸಿಪ್ಪೆ ಸುಲಿಯುವ ಸ್ಟ್ಯಾಂಡ್ ಮೇಲೆ ಕೂಡಿಸಿ ಅದನ್ನು ಸರಿಯಾಗಿ ಎಳೆದು ಕಿರಣ್ನ ಬ್ಯಾಕ್ ಸೈಡನ್ನು ಓಪನ್ ಮಾಡಿಬಿಡ್ತಾರೆ. ಇದರಿಂದ ಇಬ್ಬರಿಗೂ ಮತ್ತೆ ಇಂಜುರಿ ಆಗ್ತಾರೆ. ಆಗ ಕುಟಿ ಚೈನ್ ಅಲ್ಲಿಂದ ಬೇರೆ ಕಡೆ ಓಡೋಗ್ಬಿಡ್ತಾರೆ. ಆದರೂ ಕೂಡ ಇಬ್ಬರು ಹಿಂದೆ ಸರಿಯುವುದಿಲ್ಲ. ಈ ಮುದುಕನನ್ನು ಇಂದು ಕೊಲ್ಲದೆ ಬಿಡಬಾರದು ಎಂದು ಮತ್ತೆ ಪ್ಲ್ಯಾನನ್ನು ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಕುಟಿ ಚೈನ್ ನಿಧಾನವಾಗಿ ಕಿರಣ್ನ ಹೊಡಿಬೇಕು ಅಂತ ಬರ್ತಾ ಇರಬೇಕಾದ್ರೆ ಶೈನಿ ಹಿಂದೆಯಿಂದ ಬಂದು ಅವರ ತಲೆಗೆ ಹೊಡೆದು ಅವರನ್ನು ಬೀಳಿಸಿಬಿಡ್ತಾಳೆ. ಇದೇ ಅವಕಾಶವನ್ನು ಬಳಸಿಕೊಂಡು ಇಬ್ಬರು ಸೇರಿ ಕುಟಿ ಚೈನ್ ಮೇಲೆ ಸಿಕ್ಕಾಗಿ ಹೊಡೆದು ದಾಳಿ ಮಾಡ್ತಾರೆ. ಇದರಿಂದ ಅವರಿಗೆ ಗಾಯವಾಗುತ್ತದೆ. ಇದನ್ನೇ ಅವಕಾಶ ಎಂದುಕೊಂಡ ಶೈನಿ ಅವರ ಮೇಲೆ ಸೀಮೆ ಎಣ್ಣೆ ಸುರಿದು ಜೀವಂತವಾಗಿ ಸುಟ್ಟು ಕೊಲ್ಲುವ ಯೋಜನೆಯನ್ನ ಮಾಡಿ ಅವರನ್ನು ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಕಿರಣ್ಗೆ ಸೀಮೆ ಎಣ್ಣೆಯನ್ನು ತರಲು ಹೇಳ್ತಾಳೆ. ಹೀಗೆ ಅವಳು ಕುಟಿ ಚೈನನ್ನು ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕುಟಿ ಚೈನ್ ಮತ್ತೊಮ್ಮೆ ತಲೆಯನ್ನು ಓಡಿಸ್ತಾರೆ. ಅವರು ಶೈನಿಗೆ ಬಲವಾಗಿ ಹೊಡೆದು ಅಲ್ಲಿಂದ ತಪ್ಪಿಸಿಕೊಂಡು ಮನೆ ಇನ್ನೊಂದು ಭಾಗದಲ್ಲಿ ಹೋಗಿ ಅಡಗಿಕೊಳ್ತಾರೆ. ಅಷ್ಟರಲ್ಲಿ ಸೀಮೆ ಎಣ್ಣೆ ತರಲು ಹೋಗಿದ್ದ ಕಿರಣ್ ಕೂಡ ಅಲ್ಲಿಗೆ ಓಡಿ ಬರ್ತಾನೆ. ಈಗ ಇಬ್ಬರಿಗೂ ಒಂದು ವಿಷಯ ಅರ್ಥವಾಗುತ್ತದೆ. ಕುಟಿ ಚೈನ್ ಮುದುಕ ನಾವು ಅಂದುಕೊಂಡಷ್ಟು ದುರ್ಬಲವಾದ ವ್ಯಕ್ತಿ ಏನೂ ಅಲ್ಲ ಅಂತ. ಮೊದಲು ವಯಸ್ಸಾದವರು ಕಣ್ಣು ಸರಿಯಾಗಿ ಕಾಣುವುದಿಲ್ಲ, ಹೀಗಾಗಿ ಅವರನ್ನು ಸುಲಭವಾಗಿ ಕೊಂದು ಬಿಡುವುದು ಎಂದು ಅಂದುಕೊಂಡಿರ್ತಾರೆ. ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ಈ ಮನೆಯ ಪ್ರತಿಯೊಂದು ಮೂಲೆ ಕೂಡ ಕುಟಿ ಚೈನ್ಗೆ ಗೊತ್ತಿರುವುದರಿಂದ ನೇರವಾಗಿ ಹೋರಾಡಿ ಅವರನ್ನು ಸೋಲಿಸುವುದು ಅಸಾಧ್ಯ. ಹಾಗಾಗಿ ಈ ಬಾರಿ ಬೇರೆ ಪ್ಲಾನ್ ಅನ್ನ ಮಾಡ್ತಾರೆ. ಅವರನ್ನು ಫಿಸಿಕಲ್ ಆಗಿ ಹೊಡೆದು ಹಿಡಿಯೋಕ್ಕಾಗಲ್ಲ. ಸೊ ಅವರನ್ನು ಮನಸ್ಸಿನಿಂದ ದುರ್ಬಲಗೊಳಿಸಲು ಪ್ರಯತ್ನಿಸ್ತಾರೆ. ಶೈನಿ ಜೋರಾಗಿ ಕೂಗಿ ಹೇಳ್ತಾಳೆ, ನೀವು ಈಗಲೇ ನಮ್ಮ ಮುಂದೆ ಬರಲಿಲ್ಲ ಅಂದರೆ ನಿಮ್ಮ ಸತ್ತೋದ ಹೆಂಡತಿಯ ದೇಹದ ಮೇಲೆ ಸೀಮೆ ಎಣ್ಣೆ ಸುರಿದು ಸುಟ್ಟು ಬಿಡ್ತೇವೆ ಅಂತ. ಈ ಮಾತು ಕೇಳಿದ ಕುಟಿ ಚೈನ್ ಇನ್ನು ಸುಮ್ಮನಿರಲು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಹೆಂಡತಿ ಅಂದರೆ ಅವರಿಗೆ ಪ್ರಾಣ. ಬೇರೆ ದಾರಿ ಕಾಣದೆ ಅವರು ಅಡಗಿದ್ದ ಜಾಗದಿಂದ ಹೊರಗಡೆ ಬರ್ತಾರೆ. ಇದನ್ನೇ ಅವಕಾಶ ಎಂದುಕೊಂಡ ಶೈನಿ ಮತ್ತೆ ಅವರ ಮೇಲೆ ದಾಳಿ ಮಾಡುತ್ತಾಳೆ. ಮುದುಕನ್ಗೆ ಸಿಕ್ಕಾಗಿ ಹೊಡಿತಾಳೆ. ಆದರೆ ಕುಟಿ ಚೈನ್ ತಮ್ಮ ಹೋರಾಟದ ಅನುಭವವನ್ನು ಬಳಸಿಕೊಂಡು ಇಬ್ಬರಿಗೂ ಮತ್ತೆ ತಿರುಗೇಟು ಹೊಡೆಯುತ್ತಾರೆ. ಮುದುಕನಿಗೆ ವಯಸ್ಸಾಗಿದೆ, ಬಟ್ ಇನ್ನೂ ತಲೆ ಚೆನ್ನಾಗಿನೇ ಓಡಿಸ್ತಾರೆ. ಸೊ ಮುದುಕ ಅವರಿಗೆ ಹೊಡೆದು ಅಲ್ಲಿಂದ ಮತ್ತೆ ಓಡ್ತಾರೆ. ಈ ಕಡೆ ಇವರಿಬ್ಬರು ಸ್ವಲ್ಪ ಸುಧಾರಿಸ್ಕೊಳ್ತಾ ಇರಬೇಕಾದ್ರೆ ಇದೇ ಅವಕಾಶವನ್ನು ಬಳಸಿಕೊಂಡು ಕುಟಿ ಚೈನ್ ಅವರು ಇನ್ನೊಂದು ಕೋಣೆಗೆ ಹೋಗಿ ಪೊಲೀಸರಿಗೆ ಕರೆ ಮಾಡ್ತಾರೆ. ಇನ್ನೊಂದು ಕಡೆ ಶೈನಿ ಕೈಯಲ್ಲಿ ಚಾಕುವನ್ನು ಹಿಡಿದು ಕುಟಿ ಚೈನ್ ಅನ್ನ ಸಾಯಿಸೋಕೆ ಅಂತ ಅವರನ್ನು ಹುಡುಕ್ತಾ ಇರ್ತಾಳೆ. ಅಷ್ಟರಲ್ಲಿ ಒಂದು ಮೊಬೈಲ್ ರಿಂಗ್ ಆಗುವ ಶಬ್ದ ಕೇಳಿಸುತ್ತದೆ. ಆ ಶಬ್ದ ಬಂದ ಕಡೆಗೆ ಶೈನಿ ಹೋಗಿ ನೋಡಿದಾಗ ಅದು ಕುಟಿ ಚೈನ್ ಅವರ ಫೋನ್ ಆಗಿರುತ್ತದೆ. ಸ್ವಲ್ಪ ಹೊತ್ತಿನ ಹಿಂದೆ ಅವರು ಪೊಲೀಸರಿಗೆ ಕರೆ ಮಾಡಿದ್ದರು. ಆದರೆ ಸರಿಯಾಗಿ ಮಾತನಾಡುವ ಮುನ್ನವೇ ಕಾಲ್ ಕಟ್ ಆಗಿತ್ತು. ಅದಕ್ಕಾಗಿಯೇ ಈಗ ಪೊಲೀಸರು ಅವರಿಗೆ ಮತ್ತೆ ಕರೆ ಮಾಡಿರುತ್ತಾರೆ. ಇದನ್ನು ನೋಡಿ ಶೈನಿ ಗಾಬರಿಯಾಗಿ ಕಿರಣ್ಗೆ ಹೇಳುತ್ತಾಳೆ, ನೋಡು ಆ ಮುದುಕ ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಈಗ ಅವರು ಕಾಲ್ ಟ್ರ್ಯಾಕ್ ಮಾಡಿ ಇಲ್ಲಿಗೆ ಬಂದೇ ಬರ್ತಾರೆ. ಅವರು ಬರುವುದಕ್ಕಿಂತ ಮುಂಚೆನೆ ಅವನನ್ನು ಕೊಂದು ನಾವು ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ. ಆದರೆ ಇಬ್ಬರು ಈಗಾಗಲೇ ಗಾಯಗೊಂಡಿರುವುದರಿಂದ ಕುಟಿ ಚೈನ್ ವಿರುದ್ಧ ಹೋರಾಡುವುದು ಅವರಿಗೆ ಕಷ್ಟಕರವಾಗಿರುತ್ತದೆ. ಹಾಗಾಗಿ ಶೈನಿ ಕಿರಣ್ಗೆ ಹೇಳುತ್ತಾಳೆ, ನಿನ್ನ ಸ್ನೇಹಿತನಿಗೆ ಕರೆ ಮಾಡು, ಅವನನ್ನ ಏರ್ವೆಂಟ್ ಮೂಲಕ ಮನೆ ಒಳಗಡೆ ಬರಲು ಹೇಳು ಅಂತ ಹೇಳ್ತಾಳೆ. ಕಿರಣ್ ತಕ್ಷಣ ತನ್ನ ಸ್ನೇಹಿತನಿಗೆ ಕರೆ ಮಾಡಿ ನಡೆದಿರುವ ಎಲ್ಲ ವಿಷಯವನ್ನು ಹೇಳ್ತಾನೆ. ಇದನ್ನು ಕೇಳಿದ ಅವನ ಸ್ನೇಹಿತ ಕೂಡ ಬೆಚ್ಚಿ ಬೀಳ್ತಾನೆ. ಮೊದಲು ಅವನು ಬಂದು ಬಾಗಿಲು ತೆಗೆಯಲು ಪ್ರಯತ್ನಿಸ್ತಾನೆ. ಆದರೆ ಎಲ್ಲ ಬಾಗಿಲುಗಳು ಲಾಕ್ ಆಗಿರುವುದನ್ನು ನೋಡಿ ಡೋರ್ನಿಂದ ಆಗಲ್ಲ, ಏರ್ವೆಂಟ್ ಮೂಲಕ ಒಳಗೆ ಬಾ ಅಂತ ಹೇಳ್ತಾರೆ ಅವರು. ಸೊ ಅವನು ಅದೇ ದಾರಿಯಲ್ಲಿ ಮನೆ ಒಳಗಡೆ ಪ್ರವೇಶಿಸುತ್ತಾನೆ.
ಒಳಗಡೆ ಬಂದು ಕಿರಣ್ ಮತ್ತು ಶೈನಿಯ ಸ್ಥಿತಿ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತದೆ. ಇದೆಲ್ಲಕ್ಕೂ ಕಾರಣ ಕುಟಿ ಚೈನ್ ಅಂತ ಗೊತ್ತಾದ ಮೇಲೆ ಅವರು ಪಕ್ಕದ ಕೋಣೆಯಲ್ಲಿದ್ದಾರೆ ಎಂದು ತಿಳಿದು ನೇರವಾಗಿ ಅವರ ಮೇಲೆ ದಾಳಿ ಮಾಡಲು ಹೋಗುತ್ತಾನೆ. ಆದರೆ ಕುಟಿ ಚೈನ್ ಮೊದಲೇ ಅವನಿಗಾಗಿಯೂ ಕೂಡ ಟ್ರ್ಯಾಪ್ ಅನ್ನ ರೆಡಿ ಮಾಡಿರ್ತಾರೆ. ಅವನು ಅದರಲ್ಲೇ ಸಿಗಾಕೊಂಡು ಕೆಳಗಡೆ ಬೀಳ್ತಾನೆ. ನಿಜ ಹೇಳಬೇಕು ಅಂದ್ರೆ ಈ ಸ್ನೇಹಿತ ಹೊರಗಿನಿಂದ ಬಾಗಿಲು ತಟ್ಟಿದ ಕ್ಷಣದಿಂದಲೇ ಕುಟಿ ಚೈನ್ ಅವನಿಗಾಗಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಅವಕಾಶ ಸಿಕ್ಕ ತಕ್ಷಣ ಅವನ ತಲೆಗೆ ಬಲವಾಗಿ ಹೊಡೆದು ಅವನ ಕಥೆಯನ್ನ ಮುಗಿಸಿ ಬಿಡ್ತಾರೆ. ಇದನ್ನು ನೋಡಿದ ಶೈನಿಗೆ ಇನ್ನಷ್ಟು ಭಯವಾಗುತ್ತದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪೊಲೀಸರು ಇಲ್ಲಿಗೆ ಬರುವುದು ಖಚಿತ. ಪೊಲೀಸರಿಗೆ ತನ್ನ ಮತ್ತು ಕಿರಣ್ನ ಸಂಬಂಧದ ಬಗ್ಗೆ ಗೊತ್ತಾದರೆ ಎಲ್ಲರ ಮುಂದೆ ತನ್ನ ಮಾನ ಮರ್ಯಾದೆ ಹೋಗುತ್ತದೆ ಎಂದು ಅವಳು ಯೋಚಿಸುತ್ತಾಳೆ. ಆ ಕಾರಣಕ್ಕೆ ಕಿರಣ್ಗೆ ತಿಳಿಯದಂತೆ ತನ್ನ ಗಂಡ ರೆಜಿಗೆ ಕರೆ ಮಾಡುತ್ತಾಳೆ. ಮತ್ತೆ ಗಂಡನಿಗೆ ಹೇಳುತ್ತಾಳೆ, ಮನೆಯಲ್ಲಿ ಯಾರೋ ಕಳ್ಳ ನುಗ್ಗಿದ್ದಾನೆ, ನನಗೆ ತುಂಬಾನೇ ಭಯವಾಗುತ್ತಿದೆ, ನಾನು ಕೋಣೆಯಲ್ಲಿ ಲಾಕ್ ಮಾಡಿಕೊಂಡಿದ್ದೇನೆ, ದಯವಿಟ್ಟು ನಿಮ್ಮ ಸ್ನೇಹಿತರನ್ಯಾರಾದರನ್ನು ಮನೆಗೆ ಕಳಿಸಿ ಅಂತ ಸುಳ್ಳನ್ನ ಹೇಳ್ತಾಳೆ. ಆದ್ರೆ ಅವಳ ಈ ಮಾತುಗಳನ್ನು ಕಿರಣ್ ಕೂಡ ಕೇಳಿಸಿಕೊಂಡು ಬಿಡ್ತಾನೆ. ಆಗ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಶೈನಿ ತನ್ನನ್ನ ಬಲುಪಶು ಮಾಡಿ ತಾನೊಬ್ಬಳೆ ತಪ್ಪಿಸಿಕೊಳ್ಳುವ ಪ್ಲಾನ್ ಅನ್ನ ಮಾಡಿದ್ದಾಳೆ ಅಂತ. ಗಂಡನಿಗೆ ಕಳ್ಳ ಅಂತ ಹೇಳ್ತಾ ಇರೋದು ನಿಜವಾಗಿಯೂ ತನ್ನನ್ನೇ ಎಂದು ಕಿರಣ್ಗೆ ಅರ್ಥವಾಗುತ್ತದೆ. ಏನ್ ಡೇಂಜರ್ ಹೆಂಗ್ಸದಳು ಈಕಿ. ಇದರಿಂದ ಕೋಪಗೊಂಡ ಕಿರಣ್ ಶೈನಿ ಮೇಲೆ ಹಲ್ಲೆ ಮಾಡುತ್ತಾನೆ. ಶೈನಿ ಕೂಡ ಸುಮ್ಮನಿರದೆ ತಿರುಗಿ ಅವನ ಮೇಲೆ ಅಟ್ಯಾಕ್ ಮಾಡುತ್ತಾಳೆ. ಇಬ್ಬರು ಒಬ್ಬರಿಗೊಬ್ಬರು ಹೊಡೆದಾಡೋಕೆ ಶುರು ಮಾಡ್ತಾರೆ. ಅವಳು ಹೇಳ್ತಾಳೆ, ನನಗೂ ಕೂಡ ಒಂದು ಕುಟುಂಬ ಇದೆ, ನನ್ನ ಬಳಿ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ ಅಂತ. ಇಲ್ಲಿಂದ ಇವರಿಬ್ಬರ ಸಂಬಂಧ ಸಂಪೂರ್ಣವಾಗಿ ಮುರಿದು ಬೀಳುತ್ತದೆ. ಒಬ್ಬರಿಗಾಗಿ ಮತ್ತೊಬ್ಬರು ಎಲ್ಲವನ್ನೂ ಮಾಡುತ್ತಿದ್ದವರು ಈಗ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಒಬ್ಬರನ್ನೊಬ್ಬರು ಹೊಡೆದಾಡುತ್ತಿದ್ದಾರೆ. ನಂತರ ಕಿರಣ್ ಮತ್ತೊಮ್ಮೆ ಕುಟಿ ಚೈನ್ ಅವರನ್ನು ಕೊಲ್ಲಲು ಮುಂದಾಗುತ್ತಾನೆ. ಆದರೆ ಕಿರಣ್ ಮತ್ತೊಮ್ಮೆ ಕುಟಿ ಚೈನ್ ಹಾಕಿದ ಟ್ರ್ಯಾಪ್ನಲ್ಲೇ ಸಿಗಾಕೊಂಡ್ಬಿಡ್ತಾನೆ. ಇದರಿಂದ ಕಿರಣ್ ತಲೆಗೆ ತುಂಬಾನೇ ಏಟ್ ಬಿದ್ದು ಅವನು ಕೂಡ ಕೆಳಗಡೆ ಬಿದ್ದೋಗ್ತಾನೆ. ಅಷ್ಟರಲ್ಲಿ ಮನೆಯ ಫ್ಯೂಸನ್ನು ಮತ್ತೆ ಅಳವಡಿಸಿ ಬಾಗಿಲು ತೆರೆಯಲು ಕುಟಿ ಚೈನ್ ಅವರು ಮುಂದಾಗ್ತಾರೆ. ಅದೇ ಸಮಯದಲ್ಲಿ ನೆಲಕ್ಕೆ ಬಿದ್ದು ಒದ್ದಾಡ್ತಾ ಇದ್ದ ಶೈನಿ ಚಾಕುವಿನಿಂದ ಅವರ ಮೇಲೆ ಮತ್ತೆ ದಾಳಿ ಮಾಡಲು ಪ್ರಯತ್ನಿಸುತ್ತಾಳೆ. ಏನು ಹೆಂಗ್ಸದಳು ಮರೆ ಈಕಿ, ತೋತೋ. ಆದರೆ ಕುಟಿ ಚೈನ್ ಸಮಯಕ್ಕೆ ಸರಿಯಾಗಿ ಎಚ್ಚರಗೊಂಡು ಅವಳ ತಲೆಗೆ ಬಲವಾಗಿ ಹೊಡೆದು ಅಲ್ಲಿಂದ ಎದ್ದೋಗ್ತಾರೆ. ನಂತರ ತಮ್ಮ ಬಾಯಿಯಲ್ಲಿ ಅಡಗಿಸಿಟ್ಟಿದ್ದ ಕೀಲಿಯನ್ನು ತೆಗೆದು ಬಾಗಿಲನ್ನು ತೆರೆಯುತ್ತಾರೆ. ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ಧಾವಿಸುತ್ತಾರೆ. ಪೊಲೀಸರು ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಎಲ್ಲರಿಗೂ ಆಸ್ಪತ್ರೆಗೆ ಕರೆದೊಯ್ಯುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರೇಜಿ ಕೂಡ ಅಲ್ಲಿಗೆ ಬರುತ್ತಾನೆ. ಇವನು ಶೈನಿಯ ಗಂಡ ಆಗಿರ್ತಾನೆ. ಮನೆಯ ಪರಿಸ್ಥಿತಿ ನೋಡಿ ಅವನು ಸಂಪೂರ್ಣವಾಗಿ ಬೆಚ್ಚಿ ಬೀಳುತ್ತಾನೆ. ಕೊನೆಯಲ್ಲಿ ಕುಟಿ ಚೈನ್ ರೇಜಿಗೆ ಒಂದು ಮಾತನ್ನು ಹೇಳುತ್ತಾರೆ, ನಿನ್ನ ತಾಯಿಯ ಅಂತ್ಯ ಸಂಸ್ಕಾರವನ್ನು ಗೌರವದಿಂದ ಮಾಡು, ಉಳಿದವರಿಗೆ ಯಾವ ಶಿಕ್ಷೆ ಕೊಡಬೇಕು ಅದನ್ನ ದೇವರೇ ಕೊಡ್ತಾನೆ ಅಂತ. ರೇಜಿ ಒಳಗಡೆ ಬಂದು ಮನೆಯ ಪರಿಸ್ಥಿತಿ ನೋಡಿ ಅವನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಸೊ ಇಲ್ಲಿಗೆ ಸಿನಿಮಾ ಅಂತ್ಯಗೊಳ್ಳುತ್ತದೆ. ಸೊ ಇದಾಗಿತ್ತು ಉಡಾಳ್ ಸಿನಿಮಾದ ಸಂಪೂರ್ಣ ಕತೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ ಮತ್ತು ಇಂತಹ ಮತ್ತಷ್ಟು ಅಮೇಜಿಂಗ್ ಆದ ಮೂವಿ ಎಕ್ಸ್ಪ್ಲನೇಷನ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬಾಯ್.